CWRC ಇವತ್ತು ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸಬೇಕು ಎಂಬ ನಿಟ್ಟಿನಲ್ಲಿ ಆದೇಶವನ್ನ ಮಾಡಿರುವಂತದ್ದು. ಆ ನಿಟ್ಟಿನಲ್ಲಿ ಮಂಡ್ಯ ರೈತರು ಆಕ್ರೋಶಗೊಂಡಿದ್ದಾರೆ, ಬೀದಿ ಇಳಿದು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಅರಬೆತ್ತಲೆಯಾಗಿ ಇದೀಗ ಪ್ರತಿಭಟನೆಯನ್ನು ಕೂಡ ರೈತರು ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆ ರಸ್ತೆಯಲ್ಲೇ ಉರುಳು ಸೇವೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ರೈತರು ಕೂಡ ಒಂದ್ ರೀತಿ ಆಕ್ರೋಶಗೊಂಡಿದ್ದಾರೆ. ಇಲ್ಲಿ ಕುಡಿಯೋ ನೀರಿಗೂ ಕೂಡ ಇಲ್ಲ, ರೈತರ ಬೆಳೆಗಳಿಗೆ ನೀರಿಲ್ಲ. ಆದ್ರೆ ಈ ಸಂದರ್ಭದಲ್ಲಿ CWRC ತಮಿಳುನಾಡಿಗೆ ನೀರನ್ನು ಹರಿಸಬೇಕು ಅಂತ ಹೇಳಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಎಂಬ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆ ಮಂಡ್ಯದ ಸಂಜೆ ವೃತ್ತದಲ್ಲಿ ಹೆದ್ದಾರಿಯನ್ನ ತಡೆದು ಇದೀಗ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಅವರೆಲ್ಲರೂ ಕೂಡ ಹೇಳ್ತಾ ಇರುವಂತದ್ದು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಹರಿಸಬಾರ್ದು, ಏನಾದ್ರೂ ತಮಿಳುನಾಡಿಗೆ ನೀರನ್ನು ಹರಿಸಿದ್ರೆ ನಾವು ಬೀದಿಗಿಳಿದು ಉಗ್ರ ಹೋರಾಟವನ್ನ ಮಾಡಬೇಕಾಗುತ್ತೆ ಎಂಬ ನಿಟ್ಟಿನಲ್ಲಿ ಒಂದಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ನೇರವಾಗಿ ಮಾತನಾಡಿಸ್ತೀನಿ ಸರ್. ಈಗ CWRC ಒಂದು ಆದೇಶವನ್ನ ಕೊಟ್ಟಿರುವಂತದ್ದು, ಮುಂದಿನ 15 ದಿನಗಳ ಕಾಲ ಪ್ರತಿನಿತ್ಯ 3,500 ಕ್ಯೂಸೆಸ್ ನೀರನ್ನ ತಮಿಳುನಾಡಿಗೆ ಬಿಡಬೇಕು ಅಂತ. ಇದು ಯಾವ ರೀತಿ ಮಂಡ್ಯ ಜಿಲ್ಲೆ ರೈತರಿಗೆ ಮರಣ ಶಾಸನ ಆಗಿದೆಯಾ, ಏನಂತ ಹೇಳ್ತೀರಾ? ನೋಡಿ, ರೈತರನ್ನ ಹಿತ ಕಾಪಾಡ್ಕೊಳ್ಳೋದು ನಾವು ಯಾವತ್ತು ರೈತರಿಗೆ ಹಿತವಾಗಿರ್ಬೇಕೆ ಹೊರತು, ರೈತರ ರಕ್ಷಣೆ ಕೊಡಬೇಕೆ ಹೊರತು ನಮ್ಮ ಪಾಲನೆ ನೀರು ಕೇಳಕ್ಕೆ ಅವ್ರು ಯಾರ್ರಿ? ಅವರು ಅವೈಜ್ಞಾನಿಕ ತೀರ್ಪುಗಳನ್ನ ಕೊಡ್ತಾರೆ. ಇವತ್ತು ಈ ಕ್ಯಾಚ್ಮೆಂಟ್ ಏರಿಯಾ ನೋಡಿ, ಕೊಳ್ಳೇಗಾಲ, ಮಂಡ್ಯ, ರಾಮನಗರ ಎಲ್ಲ ನೀರು ಮೈಸೂರು ಭಾಗ ಅರ್ಧ ಭಾಗ ಸೇರ್ಕೊಂಡು ಇವತ್ತು ಬಿಳ್ಗುಳ್ಳಿಗೆ ಹೋಗುತ್ತೆ ನೀರು. ಆದ್ರೆ ಇಲ್ಲಿ ಕುಡಿಯಲಿಕ್ಕೆ ನೀರು ಬೇಕು ಅಂತ ಮುಖ್ಯಮಂತ್ರಿ ಹೇಳುವಾಗ 3,500 ಕ್ಯೂಸೆಕ್ಸ್ ನೀರು ಬಿಡಿ ಅಂತ ಹೇಳ್ತಾರಲ್ಲ, ಇವರು ಅವೈಜ್ಞಾನಿಕ ತೀರ್ಪು ಇನ್ನೇನಂತಾರೆ ಇವರಿಗೆ? KRS ಡ್ಯಾಮ್ ನಲ್ಲಿ ಇರುವಂತದ್ದು ಕೇವಲ 12 TMC ಬೆಳಕಿಗಿರುವಂತದ್ದು, ಅದ್ರಲ್ಲಿ 4.5 TMC 15 ದಿನದಲ್ಲೇ ಬಿಡಬೇಕು. ಇಲ್ಲಿನ ರೈತರ ಪರಿಸ್ಥಿತಿ ಏನಾಗ್ಬೋದು ಅಂತ ಸರ್? ಕುಡಿಯಕ್ಕೂ ನೀರು ಇಲ್ದಂಗೆ ಆಗುತ್ತೆ ಸರ್. ಯಾಕೆಂದ್ರೆ ಕಾವೇರಿ ಕೊಳದಲ್ಲಿರೋದು 15 TMC, ಈಗ ಕನಿಷ್ಠ 4-5 TMC ಉಳಿಸ್ಕೋಬೇಕು ಅಂತಾರೆ. ಜೊತೆಗೆ ಈಗ 4 TMC ದಿನ 3,500 ಕ್ಯೂಸೆಕ್ಸ್ ನೀರು ಕೊಡೋದ್ರಿಂದ ನಮಗೆ ನೀರು ಕುಡಿಯಕ್ಕಲ್ಲ, ಅಲ್ಲಿ ಯಾವುದು ಇದಕ್ಕೂ ಕೂಡ ಇರುವುದಿಲ್ಲ, ಎಲ್ಲ ಒಣಗೋಗೋ ಸಾಧ್ಯತೆ. ಕಾವೇರಿಯ ಈ ಸಾಲಿ ಅತಿಯಾಗಿ ಬರದಾಗ್ತದೆ ಸರ್. ರೈತರ ಪರಿಸ್ಥಿತಿ ಏನಾಗುತ್ತೆ? ಅದೋ ಗತಿಗೆ ಹೋಯ್ತದೆ ಸರ್. ಆತ್ಮಹತ್ಯೆ ದಿನ ಆತ್ಮಹತ್ಯೆ ಶುರು ಆಯ್ತದೆ. ಯಾಕೆಂದ್ರೆ ಈಗ ಒಂದ್ ಒಣಗಿರೋ ಬೆಳೆಗೆ ನೀರು ಕೊಡ್ಬೇಕಾದ್ರೆ ಕಷ್ಟದ ಪರಿಸ್ಥಿತಿ ಕೊಟ್ಟವ್ರೆ. ಅಂತ ಪರಿಸ್ಥಿತಿಯಲ್ಲಿ 3,500 ಕ್ಯೂಸೆಕ್ಸ್ ನ ತಮಿಳ್ನಾಡು ಬಿಡುವ ಆದೇಶ ಮಾಡಿದ್ರೆ 4 TMC ನೀರು ಹೋಯ್ತದೆ ಸರ್. 4 TMC ಹೋದ್ರಿಂದ ನಮ್ಮ ನಿಜವಾಗ್ಲೂ ಮರಣ ಶಾಸನವ ಈ ಸರ್ಕಾರ ನಮ್ಗೆ ಬರೀತಾ ಇದೆ. ನೀವೇನ್ ಹೇಳ್ತೀರಾ ಸರ್ ಈ ಒಂದು ಆದೇಶದ ಬಗ್ಗೆ? ಇವತ್ತು CWRC ಏನು ಆದೇಶ ಮಾಡಿದೆ ಅದು ಸಂಪೂರ್ಣ ವೈಜ್ಞಾನಿಕ ರೀತಿಯಲ್ಲಿ ಕೊಡಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ತತ್ಕ್ಷಣವೇ ಒಂದು ರಿವ್ಯೂ ಪಿಟಿಷನ್ ಫೈಲ್ ಮಾಡಬೇಕು. ಒಂದು ವೈಜ್ಞಾನಿಕ ತಂಡವನ್ನ ಕಾವೇರಿ ನದಿ ಪಾತ್ರದಲ್ಲಿ ಸಂಚಾರ ಮಾಡಿ ವಾಸ್ತವ ಸ್ಥಿತಿಯನ್ನ ಮನವರಿಕೆ ಮಾಡುವಂತ ಕೆಲಸವನ್ನ ಇವತ್ತು ರಾಜ್ಯ ಸರ್ಕಾರದ ನೇತೃತ್ವದಲ್ಲಿ ಅವರು ತಲುಪಿಸ್ಕೊಡ್ಬೇಕು. ಇವತ್ತು ಕಳೆದ ಬಾರಿ ನಾಲೆ ಆಧುನೀಕರಣದ ನೆಪ ಒಡ್ಡಿ ರೈತರಿಗೆ ನೀರು ತಪ್ಪಾಕಿದ್ರು. ಈ ಬಾರಿ ಕುಡಿಯೋ ನೀರು ನೀವು ಬೆಳೆ ಬೆಳಿಬೇಡಿ, ಕುಡಿಯೋ ನೀರಿಗೆ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಇವತ್ತು ತಮಿಳ್ನಾಡಿಗೆ ನೀರು ಬಿಡ್ತಿರ್ತಕ್ಕಂಥ ನಿರ್ಧಾರವನ್ನ DK ಶಿವಕುಮಾರ್ ಏನಾರು ಕೈಗೊಂಡ್ರೆ ಕಾವೇರಿ ಕೊಳ್ಳ, ಇಡೀ ಕಾವೇರಿ ಕೊಳ್ಳ ಹತ್ತುರಿಯುತ್ತೆ. ಕಳೆದ ಬಾರಿ ನೀವು ಮಂಡ್ಯ ಚುನಾವಣಾ ಸಂದರ್ಭದಲ್ಲಿ ಬಂದಿದ್ರಿ, ಪೆನ್ ಕೊಡಿ ಪೇಪರ್ ಕೊಡಿ ಅಂತಂದ್ರಿ, ಪೆನ್ನು ಕೊಟ್ಟಿದ್ದಾರೆ, ಪೇಪರು ಕೊಟ್ಟಿದ್ದಾರೆ, ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ರಿ. ಆ ಹಕ್ಕು ಪಾದಯಾತ್ರೆ ಮಾಡಿದ್ರಲ್ಲ, ಅದು ತಕ್ಕಂತೆ ನೀವು ಒಬ್ಬ ಕನ್ನಡಿಗನಾಗಿ ನಡ್ಕೊಳ್ಳಿ. ತತ್ಕ್ಷಣವೇ ಸರ್ವ ಪಕ್ಷಗಳ ಸಭೆಯನ್ನು ಕರೀರಿ, ಯಾವುದೇ ಕಾರಣಕ್ಕೂ ನೀರು ಬಿಡಬೇಡಿ. ನೀರು ಬಿಟ್ಟರೆ ನಿಮ್ಮನ್ನ ನಾವು ಧಿಕ್ಕಾರಕ್ಕೆ ಹೋಗ್ತೀವಿ, ನೀರು ಬಿಡ್ದೇನೆ ಹೋದ್ರೆ ನಿಮ್ಮನ್ನ ಅಭಿನಂದಿಸ್ತೀವಿ ಅನ್ನೋ ಒಂದು. ನೀವೇನ್ ಹೇಳ್ತೀರಾ ಸರ್? ಸರ್ ಈ ವಿಚಾರದಲ್ಲಿ ಸರ್, ಮಂಡ್ಯ ಜಿಲ್ಲೆ ರೈತರಿಗೆ ಬೆಳೆ ಇಲ್ಲ, ಜಾನುವಾರುಗಳಿಗೆ ನೀರಿಲ್ಲ, ಕುಡಿ ನೀರಿಲ್ಲ, ದನ ಎಮ್ಮೆಗಳು ನೀರಿಲ್ಲ. ಅಂಥದ್ರಲ್ಲಿ ನಾವು ಐನ್ ಬೆಳೆ ಭತ್ತ ಬೆಳಿಬೇಕಾಯ್ತು ಸರ್, ಏನಿಲ್ಲ, ಎಲ್ಲೂ ಒಂದು ತೊಟ್ಟು ನೀರಿಲ್ಲ. ಅಂಥದ್ರಲ್ಲಿ ಏನು ಈ ರಾಜ್ಯದ ಮುಖ್ಯಮಂತ್ರಿ 4 TMC ನೀರು ಬಿಡ್ತೀನಿ 15 ಅಂತ ಹೇಳಿದ. ಸ್ವಲ್ಪ ತಲೆ ಬೇಡ ಅವ್ರಿಗೆ. ಈ ಕೂಡಲೇ ಬೆಂಗಳೂರು ಜನ, ಮೈಸೂರು ಜನ, ಬೆಂಗಳೂರು ಯಾರು ಕಾವೇರಿ ನೀರು ಕುಡಿತಾರೆ ಅವರೆಲ್ಲ ನಾಳೆಯಿಂದ ರೋಡ್ಗಿಳಿಬೇಕು, ಹೋರಾಟ ಮಾಡಬೇಕು. ಹೋರಾಟ ಮಾಡಲಿಲ್ಲ ಅಂದ್ರೆ ನಾಳೆ ಬೆಂಗಳೂರಿಗೆ ಹೋಗೋ ರೋಡು ಪೈಪ್ಲೈನ್ ಹೋಗಿದ್ದಲ್ಲಿ ನೀರಿಂದು ಅದನ್ನು ಹೊಡೆದಾಕ್ತೀವಿ ನಾವು. ಇದು ರೈತರ ಆಕ್ರೋಶದ ನುಡಿಗಳಾಗಿರುವಂತದ್ದು. ಅಂದ್ರೆ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನ ಹರಿಸಬಾರ್ದು. ಆತರ ಏನಾದ್ರೂ ತಮಿಳುನಾಡಿಗೆ ನೀರನ್ನ ಬಿಟ್ರೆ ಖಂಡಿತವಾಗಿಯೂ ಕೂಡ ನಾವು ಉಗ್ರ ಹೋರಾಟವನ್ನ ಮಾಡ್ತೇವೆ. ಹಳೆ ಮೈಸೂರು ಭಾಗದಲ್ಲಿ ಎಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡ್ತೇವೆ ಎಂಬ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇರುವಂತದ್ದು. ಅಲ್ಲದೆ ಏನು ಕಾವೇರಿ ಪೈಪ್ ಲೈನ್ಗಳಿದೆ ಅವೆಲ್ಲವನ್ನು ಕೂಡ ಒಡೆದಾಕ್ತೇವೆ ಎಂಬ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೂಡ ರೈತರು ಕೊಡ್ತಾ ಇರುವ ರೈತರು ಮತ್ತು ಹೋರಾಟಗಾರರು ಕೊಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಹರ್ಷಿತ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ.